ಹಿಂದೂ ಕೂಡ ನಾನು ತುಂಬ ಸಂದರ್ಭಗಳಲ್ಲಿ ಯಾಕೋ ಗೊತ್ತಿಲ್ಲ ಏನು ಅಂದರೆ ಈ ಮಂಕುತಿಮ್ಮನ ಕಗ್ಗ ಇದೆಯಲ್ಲ ಅದಕ್ಕೂ ಈ ಆಗುವಂಥ ಡೆವಲಪ್ಮೆಂಟ್ಗಳಿಗೂ ಬಹಳ ತುಂಬ ನಂಟಿದೆ. ಯಾವ್ಯಾವ ಸಂಗತಿಗಳನ್ನು ಬಿಟ್ಟಿದ್ದಾರೆ ನೋಡಿ, ಅವರು ಎಲ್ಲದನ್ನೂ ಸೇರಿಸಿದ್ದಾರೆ ನೋಡಿ ಇದರಲ್ಲಿ. ಅದನ್ನು ನಾನು ಹೇಳ್ತಾ ಇದ್ದೆ, ನೀವು ಯಾರ ಮೇಲಾದರೂ ಯುದ್ಧ ಮಾಡ್ತೀರಿ ಅನ್ನೋದಾದರೆ ದಯವಿಟ್ಟು ಮಾಡಿ, ಆದರೆ ಯಾರನ್ನು ಟಾರ್ಗೆಟ್ ಮಾಡಬೇಕೋ ಅವ್ರನ್ನ ಮಾಡಿ, ಆದರೆ ಕ್ಷೇತ್ರ ಟಾರ್ಗೆಟ್ ಆಗಬಾರ್ದು ಅಂತ. ಅದಕ್ಕೆ ಕಗ್ಗದಲ್ಲಿ ಒಂದು ಮಾತು ಬರುತ್ತೆ, ಅವರೆಷ್ಟು ಧನವಂತರ್ ಇವರೆಷ್ಟು ಬಲವಂತರ್, ಅವರೆಷ್ಟು ಯಶವಂತರೆನ್ನುವ ಕರುವಿನಲ್ಲಿ ಭವಿಕಾ ನಿನಗೆಷ್ಟಿದೆಯೋ ಮರೆತು ನೀ ಕೊರಗುವುದು. ಶಿವನಿಗೆ ಕೃತಜ್ಞತೆಯೇ ಮಂಕುತಿಮ್ಮ, ಮಂಜುನಾಥನಿಗೆ ಇದು ಕೃತಜ್ಞತೆನಾ? ಅಲ್ಲ. ಅದೇ ಹಿಂದೆ ಒಂದು ಸರಿ ಹೇಳಿದ್ದೆ ನಾನು, ಎಲ್ಲದನ್ನೂ ಕೂಡ ದೈವ ನೋಡ್ತಾ ಇರುತ್ತೆ. ಆ ಎಟರ್ನಲ್ ಪವರ್ ಇದೆಯಲ್ಲ, ಎಲ್ಲ ಅದರ ಇಚ್ಛೆನೇ ಇದು. ಯಾರೋ ದೊಡ್ಡವರಲ್ಲ, ನೀವು ಹೇಳಿದ್ದೆಲ್ಲ ಸತ್ಯ ಅಲ್ಲ ಅನ್ನುವಂಥ ಸಂದೇಶ ಸಾರಬೇಕಾಗಿತ್ತು, ಅದಕ್ಕೋಸ್ಕರ ದೈವ ಅದನ್ನು ಮಾಡ್ತು ಅಂತ. ಅದನ್ನೇ ಧರ್ಮಾಧಿಕಾರಿಗಳು ಕೂಡ ಹೇಳಿದ್ದಾರೆ. ಕ್ಷೇತ್ರವನ್ನು ಕಾಯುವಂಥವರು ನಿಜಕ್ಕೂ ಏನು ಗೊತ್ತಾ, ಧರ್ಮ ದೇವತೆಗಳಿದ್ದಾರೆ, ಅವರು ಕ್ಷೇತ್ರವನ್ನು ಕಾಯ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು. ಯಾಕೆಂದರೆ ಎಲ್ಲರ ರಕ್ಷಣೆ ಅನ್ನಪ್ಪ ಹೆಚ್ಚಾಗಿ ಇದು ಮಾಡ್ತೀನಿ. ಈಗ ಕಳೆದ ಒಂದು 4 ದಿನದಿಂದ ಘಟನೆಗಳು ನೋಡಿದರೆ ಅದು ಹೇಗೆ ಘಟನೆಗಳಾಗ್ತದೆ, ಹೇಗೆ ಸಂದರ್ಭವಾಗಿ ಬದಲಾವಣೆ ಆಗಿದೆ ಅಂತ ಗಮನಿಸಿದರೆ ಅನ್ನಪ್ಪನ ಕಾರವಾರ ಏನು, ಅದರ ಶಕ್ತಿ ಏನು, ಸ್ವಾಮಿ ಅನುಗ್ರಹ ಅಂದರೆ ಏನು ನಿಮಗೆಲ್ಲ ಗೊತ್ತಾಗುತ್ತೆ. ನಿಮ್ಮ ಯಾವ ಸಮಾಧಾನ ನಾವೆಲ್ಲರೂ ಕೂಡ ಸೇರಿ ಪ್ರಾರ್ಥನೆ ಮಾಡೋಣ. ನಮ್ಮ ಕ್ಷೇತ್ರಕ್ಕೆ ಬಂದಿರೋದೆಲ್ಲ ಆಪತ್ತನ್ನು ದೂರ ಆಗಿ ನಿಮ್ಮೆಲ್ಲರೂ ಕೂಡ ನಿಮ್ಮ ದೈವಗಳು ನಿಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾರೆ. ನಿಮ್ಮ ದೇವಸ್ಥಾನ ಹೇಗೆ ಇದೆ, ಹಿಂದೂ ಧರ್ಮ ಹೇಗೆ ಅಂತಂದ್ರೆ ಧರ್ಮದೇವತೆಗಳು ಆಯಾ ಕ್ಷೇತ್ರದಲ್ಲಿ ನಿಂತು ಆ ಧರ್ಮವನ್ನು ಕಾಪಾಡ್ತಾರೆ. ಧರ್ಮವನ್ನು ಕಾಪಾಡಲಿಕ್ಕೆ ನಾವೆಲ್ಲ ಮನುಷ್ಯರು, ನಾನು ನೀವು ಎಲ್ಲರೂ ಕೂಡ ವಿನೀತವಾದ ಮಾಡುವವರೇ ಮಾಡಿಸುವ ನಮ್ಮ ಈ ಯಂತ್ರಗಳ ಮೂಲಕ ಮಾಡಿಸ್ತಾರೆ.